ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಈಗಾಗಲೇ ಚಳಿಗಾಲ ಶುರುವಾಗಿದೆ. ಇನ್ನು ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರವಾಸ ಹೋಗ್ತಾರೆ. ಯಾಕೆಂದರೆ ನವಂಬರ್ ಡಿಸೆಂಬರ್ ತಿಂಗಳು ಅಂತಂದರೆ ಅದು ಪ್ರವಾಸಕ್ಕೆ ಎಳಿ ಮಾಡಿಸಿದಂತಹ ತಿಂಗಳುಗಳು ಅಂತಲೇ ಕರಿತೀವಿ. ಸದ್ಯ ಮೈಸೂರಿಗೆ ಬರುವಂಥ ಪ್ರವಾಸಿಗರನ್ನ, ಎಸ್ಪೆಷಲಿ ಅರಮನೆಗೆ ಬರುವಂಥ ಪ್ರವಾಸಿಗರನ್ನ ಹೆಚ್ಚಿಸಬೇಕು ಅಂತೇಳಿ ಪ್ರವಾಸಿಗರ ಆಕರ್ಷಣೆಗಾಗಿ ಈಗ ಮಾಗಿ ಉತ್ಸವವನ್ನು ಅರಮನೆ ಆಡಳಿತ ಮಂಡಳಿ ಕೈಗೊಂಡಿರುವಂಥದ್ದು. ಇದೇ ಡಿಸೆಂಬರ್ 21ರಿಂದ ಡಿಸೆಂಬರ್ 31ರವರೆಗೂ ಕೂಡ ಮಾಗಿ ಉತ್ಸವವನ್ನು ಅರಮನೆ ಆವರಣದಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಪ್ರತಿ ಬಾರಿಯೂ ಕೂಡ ಮಾಗಿ ಉತ್ಸವವನ್ನು ಚಳಿಗಾಲದಲ್ಲಿ ಮಾಡಲಾಗ್ತದೆ. ಇನ್ನು ಈ ಬಾರಿ ಒಟ್ಟು 10 ದಿನಗಳ ಕಾಲ ಈ ಮಾಗಿ ಉತ್ಸವ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪನವರು ಈ ಕಾರ್ಯಕ್ರಮ ಅಂದರೆ ಮಾಗಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಅರಮನೆಯಲ್ಲಿ ಈಗಾಗಲೇ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತದೆ. ಸುಮಾರು 3 ಲಕ್ಷ ವಿವಿಧ ಜಾತಿಯ ಹೂಗಳಿಂದ ಈ ಮಾಗಿ ಉತ್ಸವವನ್ನು ಮಾಡಲಾಗ್ತಾ ಇದೆ. ಇನ್ನು ಮಾಗಿ ಉತ್ಸವದಲ್ಲಿ ಪ್ರಮುಖ ಆಕರ್ಷಣೆ ಏನೇನಿರುತ್ತೆ ಅಂತ ಒಮ್ಮೆ ನೋಡೋದಾದರೆ, ಈ ಬಾರಿ ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ವಿವಿಧ ಜಾತಿಯ ಹೂಗಳಿಂದ ಶೃಂಗೇರಿ ಶಾರದಾಂಬೆಯ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲದೆ ಬರುವಂಥ ಪ್ರವಾಸಿಗರು ಶೃಂಗೇರಿಗೆ ಹೋಗಿ ಅಲ್ಲಿ ಇರುವಂಥ ಪೀಠವನ್ನು ನೋಡ್ತಾರೆ. ಆ ಪೀಠವನ್ನೇ ಇಲ್ಲಿ ಹೂಗಳಿಂದ ನಿರ್ಮಾಣ ಮಾಡುವಂಥದ್ದು. ಇದರ ಜೊತೆಗೆ ಮೈಸೂರಿನ ಅರಸರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯನ್ನು ಸಹ ಹೂಗಳಿಂದ ನಿರ್ಮಾಣ ಮಾಡಲಾಗ್ತದೆ. ಇದರ ಜೊತೆಗೆ ಈಗಷ್ಟೇ ನಿಧನರಾದಂಥ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತೇಳಿ ಅವರ ಒಂದು ಮೂರ್ತಿಯನ್ನು ಸಹ ಹೂಗಳಿಂದ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಅರಮನೆ ಆಡಳಿತ ಮಂಡಳಿ ಮುಂದಾಗಿರುವಂಥದ್ದು. ಜೊತೆಗೆ ಆಪರೇಷನ್ ಸಿಂಧೂರ ಥೀಮ್ ಏನಿದೆ, ಇದು ಚಿಣ್ಣರ ಪಾರ್ಕ್ ತೂಗುಯ್ಯಾಲೆ ಸೇರಿದಂತೆ ರಾಧಾಕೃಷ್ಣ ಥೀಮನ್ನು ಈ ಬಾರಿಯ ಮಾಗಿ ಉತ್ಸವದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲವನ್ನೂ ಕೂಡ ಹೂಗಳಿಂದನೇ ನಿರ್ಮಾಣ ಮಾಡುವಂಥದ್ದು. 10 ದಿನಗಳ ಕಾಲ ಅರಮನೆಗೆ ಬರುವಂಥವ್ರಿಗೆ ಒಂದು ರೀತಿಯಲ್ಲಿ ಕಣ್ಣಿಗೆ ಸುಂದರವಾದ ಆಕೃತಿಗಳನ್ನ ನೋಡುವಂತೆ, ಅಲ್ಲದೆ ಅದನ್ನು ಸವಿಯುವಂಥ ನಿಟ್ಟಿನಲ್ಲಿ ಈ ರೀತಿಯ ಮಾಗಿ ಉತ್ಸವವನ್ನು ಈ ಬಾರಿ ಹಮ್ಮಿಕೊಳ್ಳಲಾಗಿರುವಂಥದ್ದು. ಇನ್ನು ಕಳೆದ ಬಾರಿ ಮಾಗಿ ಉತ್ಸವ ಸಾಕಷ್ಟು ಯಶಸ್ಸನ್ನು ಕಂಡಿತ್ತು. ಬರುವಂಥ ಜನರಿಗೆ ಇಷ್ಟು ಅಂದರೆ ಮಕ್ಕಳಿಗೆ 20 ರೂಪಾಯಿ, ವಯಸ್ಕರಿಗೆ 30 ರೂಪಾಯಿ ಟಿಕೆಟ್ಗಳನ್ನು ಕೂಡ ಅರಮನೆ ಆಡಳಿತ ಮಂಡಳಿ ಒಂದು ರೀತಿಯಲ್ಲಿ ಟಿಕೆಟನ್ನು ಸಹ ನಿಗದಿ ಮಾಡಿತ್ತು. ಈ ಬಾರಿಯೂ ಸಹ ಟಿಕೆಟ್ ದರವನ್ನು ಹೆಚ್ಚಕ್ಕೆ ಅರಮನೆ ಮಂಡಳಿ ಇನ್ನೂ ಕೂಡ ಮುಂದಾಗಿಲ್ಲ. ಜೊತೆಗೆ ಕಳೆದ ಬಾರಿ ಅಷ್ಟೇ ಟಿಕೆಟ್ ಇರುತ್ತೆ ಅನ್ನೋದಕ್ಕೂ ಕೂಡ ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಬೇಕಾದಂಥ ಸಿದ್ಧತೆಗಳನ್ನ ಅರಮನೆ ಆಡಳಿತ ಮಂಡಳಿ ಅರಮನೆ ಒಳಗಡೆ ಮಾಡಿಕೊಳ್ತಾ ಇರೋದು. ಇದರ ಜೊತೆಗೆ ಪ್ರತಿ ದಿನವೂ ಸಹ ಅರಮನೆಯಲ್ಲಿ ಮಾಗಿ ಉತ್ಸವ ಅಂದರೆ ಡಿಸೆಂಬರ್ 21ರಿಂದ ಡಿಸೆಂಬರ್ 31ರವರೆಗೂ ಕೂಡ ಸಂಜೆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಅಲ್ಲಿ ಮಕ್ಕಳ ಡ್ಯಾನ್ಸ್ ಇರ್ಬೋದು, ಹಾಡುಗಳಿರ್ಬೋದು, ಜೊತೆಗೆ ಜನಪದ ಕಲಾ ತಂಡಗಳ ನೃತ್ಯಗಳಿರ್ಬೋದು, ಜೊತೆಗೆ ಸ್ಥಳೀಯ ಕಲಾವಿದರಿಂದ ಒಂದಷ್ಟು ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಏರ್ಪಾಡು ಮಾಡಲಾಗಿದೆ. ಒಟ್ಟಾರೆಯಾಗಿ ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ ಎಸ್ಪೆಷಲಿ ಡಿಸೆಂಬರ್ 21ರಿಂದ 31ರವರೆಗೂ ಕೂಡ ಅರಮನೆಯಲ್ಲಿ ಮಾಗಿ ಉತ್ಸವ ನಡೀತೆ. ಇದನ್ನು ಇನ್ನಷ್ಟು ಅಂದರೆ ರಾಜ್ಯದ ವಿವಿಧಾದ್ಯಂತರಿಂದ ಕೂಡ ಮೈಸೂರಿಗೆ ಜನರು ಆಗಮಿಸ್ತಾರೆ. ಎಸ್ಪೆಷಲಿ ಚಾಮುಂಡಿ ಬೆಟ್ಟ, ಝೂ, ಅರಮನೆ ಎಲ್ಲವನ್ನು ಕೂಡ ನೋಡ್ತಾರೆ. ಆದರೆ ಅರಮನೆಗೆ ಬರುವಂಥವ್ರಿಗೆ ಹೆಚ್ಚಿನದಾಗಿ ಒಂದು ರೀತಿಯ ಮನೋರಂಜನೆಯನ್ನು ಕೊಡಬೇಕು, ಅಲ್ಲದೆ ಅವರ ಮನಸ್ಸನ್ನು ತಂಪುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಗಿ ಉತ್ಸವವನ್ನು ಪ್ರತಿ ಬಾರಿಯೂ ಕೂಡ ಹಮ್ಮಿಕೊಂಡು ಬರಲಾಗ್ತಿದೆ. ಈ ಬಾರಿಯೂ ಸಹ ಮಾಗಿ ಉತ್ಸವವನ್ನು 21ರಿಂದ 31ರವರೆಗೂ ಕೂಡ ನಡೆಸಲು ತೀರ್ಮಾನ ಮಾಡಿರುವಂಥದ್ದು. ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಶೃಂಗೇರಿಯ ಶಾರದಾಂಬ ಏನಿದೆ ಅದರ ಪೀಠವನ್ನು ಹೂಗಳಿಂದ ಮಾಡಲಾಗ್ತಾ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಒಂದು ಕಡೆ ಆದರೆ, ಸುಮಾರು 3 ಲಕ್ಷಕ್ಕೂ ಅಧಿಕ ಜಾತಿಯ ಹೂಗಳಿಂದ ಈ ಬಾರಿ ಮಾಗಿ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಎಲ್ಲರೂ ಜನರು ಸಹ ಕಾತರದಿಂದ ಕಾಯ್ತಾ ಇರುವಂಥದ್ದು. ಇದೇ 21ರಿಂದ 10 ದಿನಗಳ ಕಾಲ ಮಾಗಿ ಉತ್ಸವ ಮೈಸೂರಿನ ಅರಮನೆಯಲ್ಲಿ ನಡೆಯುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.